ವಿಜಯ ಕರ್ನಾಟಕದಿಂದ ಸರ್, ಕನ್ನಡದಿಂದ ಈ ಸಿನಿಮಾ ಆಗಿದೆ ಅಂತ ನೀವು ಮೆನ್ಷನ್ ಮಾಡಿದ್ರಿ. ಆದರೆ ಟ್ರೇಲರ್ನಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ ಕರಾವಳಿಯ ಕನ್ನಡನ ಬಳಸಿರೋದಕ್ಕೆ ಏನಾದ್ರು ಹಿನ್ನೆಲೆ ಇದೆಯಾ ಅಂತ. ಕಥೆಯೇ ಕರಾವಳಿದಾಗಿದ್ದಾಗ ಅದು ಕರಾವಳಿ ಕನ್ನಡ ಇಲ್ಲದೆ ಏನಿರುತ್ತೆ, ಅಥವಾ ಅಲ್ಲಿದು ಕರಾವಳಿ ಭಾಗ ಅಥವಾ ತುಳುನಾಡು ಅಂತೆಲ್ಲ ಏನು ನಾವು ತಗೊಳ್ತೀವಿ, ಆಗ ತುಳುವಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳಿದ್ದಾಗ ತುಳುವಲ್ಲೇ ಬರುತ್ತೆ. ಕರಾವಳಿ ಕನ್ನಡದ ಕಥೆ ಆಗಿರೋದ್ರಿಂದ ಅದು ಕರಾವಳಿ ಭಾಷೆಯಲ್ಲಿ ಇರುತ್ತೆ. ಅಂದ್ರೆ ಸಾವಿರಾರು ವರ್ಷಗಳ ಹಿಂದಿನ ಕಥೆ ಆಗಿರೋದ್ರಿಂದ ಕನ್ನಡ ಆಗೂ ಕೂಡ ಹಾಗೆ ಇತ್ತಾ, ಅಥವಾ ಅದಕ್ಕೇನಾದ್ರು ರೆಫರೆನ್ಸ್ ಇದೆಯಾ ಅಂತ? ರೆಫರೆನ್ಸ್ ನೀವು ಹುಡುಕಿದ್ರೆ ನಿಮಗೆ ಇವತ್ತು ಯಾವುದೇ ಒಂದು ವಿಚಾರಕ್ಕೆ 10 ಆಂಗಲ್ಗಳಿರುತ್ತೆ, 10 ಡೈರೆಕ್ಷನ್ ಇರುತ್ತೆ. ಸೊ ಯಾವುದೇ ರೀತಿಯಲ್ಲೂ ಕೂಡ ನಾವು ವಾದ ಮಾಡ್ತಾ ಹೋಗ್ಬೋದು. ಅದನ್ನ ನಾವು ಆ ಕಾಲಘಟ್ಟದ ಕಥೆಯನ್ನ ಇವತ್ತಿನ ಜನರೇಷನ್ಗೆ ನಾವು ಹೇಳ್ತಿರೋದ್ರಿಂದ ಇವತ್ತಿನ ಜನರಿಗೆ ಅರ್ಥ ಆಗೋ ರೀತಿಯಲ್ಲೂ ಹೇಳಬೇಕು. ಒಂದು ಥಾಟ್ ಇತ್ತು ನನಗೆ, ಕುಂದಾಪುರ ಕನ್ನಡದಲ್ಲಿ ಹೇಳಿದ್ರೆ ಹೆಂಗೆ ಅಂತ. ಅವಾಗ ಅದು ಹೆಚ್ಚು ಜನರಿಗೆ ಅದು ಅರ್ಥ ಆಗದೆ ಹೋಗ್ಬೋದು, ಬರೀ ಕುಂದಾಪುರ ಭಾಗದವ್ರಿಗೆ ಅಥವಾ ಕುಂದಾಪುರ ಭಾಗದವ್ರ ಪರಿಚಯ ಇರೋರ್ಗೆ ಅರ್ಥ ಆಗ್ಬೋದೇನೋ. ಸೊ ಹಾಗಾಗಿ ಏನ್ ಬೇಕಾದ್ರೂ ಹೇಳ್ಬೋದು. ಆದರೆ ಇವತ್ತಿನ ಜನರೇಷನ್ಗೆ, ಇವತ್ತಿನ ಜನರಿಗೆ, ಇವತ್ತಿನ ಪ್ರೇಕ್ಷಕನಿಗೆ ಅದು ಅರ್ಥ ಮಾಡಿಸ್ಬೇಕು ಅಂತಂದಾಗ ಒಂದು ಸಿನಿಮ್ಯಾಟಿಕ್ ಲಿಬರ್ಟಿಯನ್ನು ತಗೊಳ್ತೀವಿ ನಾವು, ಇಲ್ಲ ಅಂತಲ್ಲ. ಸೊ ಆ ನಿಟ್ಟಲ್ಲಿ ಹೋಗ್ತೀವಿ. ಮತ್ತೆ ಮಂಗಳೂರು ಕನ್ನಡ ಅಥವಾ ಕರಾವಳಿಯಲ್ಲಿ ಉಪಯೋಗಿಸುವಂಥ ಕನ್ನಡ ಹೆಚ್ಚಿನ ಅಂಶವಾಗಿ ಅದು ಒಂದು ಸ್ವಲ್ಪ ಬುಕ್ಕಿಶ್ ಆಗಿ ಒಂದು ಗ್ರಂಥ ಕನ್ನಡ ಅನ್ನೋ ಥರದಲ್ಲಿ ಹೇಳ್ತೀವಿ ನಾವು. ಅಂದರೆ ಓದಬೇಕಾದ್ರೆ ಹೇಗಿರುತ್ತೆ, ನಾವು ಮಾತಾಡಬೇಕಾದ್ರೂ ಅಷ್ಟು ಸ್ಪಷ್ಟವಾಗಿ ಅದನ್ನು ಬಿಡಿಸಿ ಮಾತಾಡ್ತಾರೆ ಅನ್ನುವಂಥದ್ದು. ಆ ಕಾರಣಕ್ಕೆ ಕನ್ನಡಕ್ಕೆ ಇಷ್ಟು ದೊಡ್ಡ ಹಿಸ್ಟ್ರಿ ಇರಬೇಕಾದ್ರೆ ಆಗಿನ ಕಾಲದಲ್ಲೂ ಕೂಡ ಈ ಥರದಲ್ಲಿ ಇರಬಹುದು ಅನ್ನೋಂಥದ್ದು. ಸೊ ಹಳೆಗನ್ನಡಗಳನ್ನ ರೆಫರೆನ್ಸ್ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಕೂಡ ಹೋಗ್ಬೋದು. ಅಂದ್ರೆ ಈಗ ಬೇರೆ ಭಾಷೆಗಳಿಗೂ ಡಬ್ ಆಗಿರೋದ್ರಿಂದ ಅಲ್ಲಿಯ ಪರ್ಟಿಕ್ಯುಲರ್ ಯಾವ್ದಾದ್ರು ಭಾಷೆಗಳನ್ನ ಅಥವಾ ಲ್ಯಾಂಗ್ವೇಜ್ ನ ಬಳಸಿರೋ. ಕಳೆದ ಬಾರಿಯೂ ಕೂಡ ಎಲ್ಲಾ ದೈವದ ನುಡಿಗಳಾಗ್ಬೋದು, ತುಳುವಲ್ಲಿ ಬಂದಂತ ಎಲ್ಲಾ ವಿಚಾರಗಳಾಗ್ಬೋದು, ಅಥವಾ ಜನಪದ ಹಾಡುಗಳಾಗ್ಬೋದು, ಎಲ್ಲವೂ ತುಳುವಲ್ಲೇ ಇತ್ತು. ಇವತ್ತಿಗೂ ತುಳುವಲ್ಲೇ ಇರುತ್ತೆ. ಇನ್ನು 50 ಕಾಂತಾರ ಆದ್ರೂ ಅದು ತುಳುವಲ್ಲಿ ಅಥವಾ ಮಂಗಳೂರು ಕನ್ನಡದಲ್ಲಿದ್ರೆ ಅಥವಾ ಕರಾವಳಿ ಕನ್ನಡದಲ್ಲಿದ್ರೆ ಹಂಗೆ ಇರುತ್ತೆ. ಉಳಿದ ವಿಚಾರಗಳನ್ನ ಚೇಂಜ್ ಮಾಡ್ತೀವಿ. ಪ್ಯಾನ್ ಇಂಡಿಯಾ ಆದ ತಕ್ಷಣ ಯಾವುದು ಯಾವ ಮೂಲ ಎಲ್ಲಿಯ ಕಥೆಯನ್ನು ಹೇಳ್ತೀವಿ ಅನ್ನೋದು ಚೇಂಜ್ ಆಗೋದೇ ಇಲ್ಲ. ಕಾಂತಾರ ವಿಚಾರದಲ್ಲಿ ಈಗ ಇನ್ನೊಂದು ಬೇರೆ ತರದ ಸ್ಕೇಲ್ ಇರುವಂತ ಫಿಲ್ಮ್ ಅಥವಾ ಪ್ಯಾನ್ ಇಂಡಿಯನ್ ಫಿಲ್ಮ್ ಆದ್ರೆ ಅವಾಗ ಅಲ್ಲಿಗೆ ಅದನ್ನ ಬದಲಾಯಿಸಬಹುದು, ಅಲ್ಲಿನ ನೇಟಿವಿಟಿಗೆ ತಕ್ಕನ ಹಾಗೆ. ನಾವಿಲ್ಲಿ ಹೇಳ್ಬೇಕಾದ್ರೆ ಇದೇ ನೇಟಿವಿಟಿಯನ್ನ ಹೇಳ್ಬೇಕಾಗತ್ತೆ. ಅಂದ್ರೆ ಈ ಕಥೆಯನ್ನು ಹೇಳುವಾಗ ನೀವು ಲೈಫ್ ರಿಸ್ಕ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರು, ಅಷ್ಟು ಅವಶ್ಯಕತೆ ಇತ್ತ ಈ ಕತೆಗೆ ಅಂತ? ಅಲ್ಲ, ಲೈಫ್ ಯಾವತ್ತೂ ರಿಸ್ಕಲ್ಲಿ ಇರುತ್ತೆ. ಲೈಫ್ ಯಾವತ್ತೂ ರಿಸ್ಕಲ್ಲಿ ಇರುತ್ತೆ. ನಾವು ಯಾವತ್ತೂ ಶಾಶ್ವತ ಅಲ್ಲ. ಆದ್ರೆ ಒಂದು ಸಿನಿಮಾದ ಬಗ್ಗೆ ಒಂದು ನರೇಟಿವ್ ಸೆಟ್ ಆಯ್ತಲ್ಲ, ಆ ಪಾಯಿಂಟ್ ಅಲ್ಲಿ ಹೇಳ್ಬೇಕಾದ್ರೆ ನಾನು ಹೇಳಿದ್ದೆ ಅದನ್ನ. ಶೆಟ್ರೆ ಸರ್, ರಿಷಬ್ ಶೆಟ್ರೆ, ಸುವರ್ಣ ನ್ಯೂಸ್ ಇಂದ ರಿಷಬ್ ಶೆಟ್ರೆ, ಕೇಶವ್